ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಓದುವ ಅಭ್ಯಾಸವು ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವುದಿಲ್ಲ. ಆದರೆ ಪುಸ್ತಕಗಳನ್ನು ಓದುವುದರಿಂದ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ ಎಂದು ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿ ಗುರುಪ್ರಸಾದ್ ಹೇಳಿದರು. ಅರ್ಕಲ್ಗೂಡು ಪಟ್ಟಣದಲ್ಲಿ ಸಕ್ಷಮ್ ಫೌಂಡೇಶನ್ ಕರ್ನಾಟಕ ವತಿಯಿಂದ ವಿದ್ಯಾರ್ಥಿಗಳಿಗೆ ಆರಂಭಿಸಲಾದ ಸ್ಪರ್ಧಾ ಮಿತ್ರ ಉಚಿತ ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಆನ್ಲೈನ್ ಮಾಧ್ಯಮಗಳಿಗೆ ಅತಿಯಾಗಿ ಒಗ್ಗಿಕೊಳ್ಳುವುದು ಅವರ ಭವಿಷ್ಯದ ಶಿಕ್ಷಣಕ್ಕೆ ಅಡ್ಡಿಯಾಗಬಹುದು. ಈ ಪರಿಸ್ಥಿತಿಯಿಂದ ಹೊರಬರಲು ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಂಡು ಗ್ರಂಥಾಲಯಗಳತ್ತ ಮುಖ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ನಾವು ಕಲಿಬೇಕೆಂದ್ರೆ ಒಳ್ಳೆ ವಿಷಯನ ಸ್ಪ್ರೆಡ್ ಮಾಡುವಂತದ್ದು, ಅಂದ್ರೆ ಇಂಥ ಫೆಸಿಲಿಟಿ ಆಗಿರ್ಬೋದು ಅಥವಾ ಮೋಟಿವೇಶನ್ ಸ್ಪೀಚ್ ಇರ್ಬೋದು ಅಥವಾ ಯಾರು ನಮ್ಮ ತಾಲೂಕಲ್ಲಿ ಅಚೀವ್ ಮಾಡಿರೋ ಬಗ್ಗೆ ಮಾತಾಡೋದಾಗಿರ್ಬೋದು, ಅಂತ ಪಾಸಿಟಿವ್ ವಿಷಯಗಳನ್ನ ಮಾತಾಡಿದಾಗ ನಮ್ಮ ಮೈಂಡ್ ಪಾಸಿಟಿವ್ನೆಸ್ ಆಗಿರುತ್ತೆ. ಸೊ ನೀವು ಎಲ್ಲರಿಗೂ ಒಂದು ಇನ್ನೊಂದೇನಂತ ಮೆಸೇಜ್ ಕೊಡ್ಬೇಕು ಅಂದ್ರೆ, ಎಲ್ಲ ಅನ್ಕೊಂಡಿದ್ವಿ ನಾವು ಮೊಬೈಲ್ ನೋಡಿದ ತಕ್ಷಣ ಮೊಬೈಲ್ ಎಲ್ಲ ಸಿಗುತ್ತೆ ಯಾಕಬೇಕು ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೊಬೈಲ್ ಅಲ್ಲಿ ನೋಡೋದು ವೆರಿ ಶಾರ್ಟ್ ಮೆಮೊರಿ. ಯಾವುದೇ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೀವು ಓದೋದು ತುಂಬಾ ಶಾರ್ಟ್ ಮೆಮೊರಿ ಇರುತ್ತೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಆದ್ರೆ ನೀವು ಬುಕ್ ಗಳನ್ನ ರೆಫರ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ನೀವು ತಿಳ್ಕೊಂಡಾಗ ಇಂಡೆಪ್ತ್ ಅಂತ ಹೇಳ್ತಾರೆ, ಅದನ್ನ ಬುಕ್ ಅಲ್ಲೇ ಓದಿದ್ರೆ ಆ ಮೆಮೊರಿ ನಮಗೆ. ಪ್ರಾಂಶುಪಾಲ ಮಹೇಶ್ ಮಾತನಾಡಿ, ಸಾಧಕರ ಜೀವನ ಚರಿತ್ರೆಯನ್ನು ಓದುವುದರಿಂದ ನಾವು ಸಾಧನೆ ಮಾಡಲು ಪ್ರೇರಣೆ ದೊರೆಯುತ್ತದೆ. ಇದಕ್ಕೆ ನಮ್ಮ ಶಿಕ್ಷಕರು ಸ್ಪಷ್ಟ ಉದಾಹರಣೆ. ಗುರುಪ್ರಸಾದ್ ಮತ್ತು ಮಂಜು ಅವರಂತಹ ಶಿಕ್ಷಕರು ಸರ್ಕಾರಿ ನೌಕರಿ ಪಡೆದ ನಂತರವೂ ಸಕ್ಷಮ್ ಫೌಂಡೇಶನ್ ಸ್ಥಾಪಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಮತ್ತು ಗ್ರಂಥಾಲಯ ಸೌಲಭ್ಯ ಒದಗಿಸಿರುವುದು ಶ್ಲಾಘನೀಯ ಎಂದರು. ಅವನು ಕೆಲಸ ಏನು ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಳನ್ನ ಹತ್ತೋದು, ಅವನೊಂದು ಹುಚ್ಚುತನ. ಇವನು ಒಂದು ಬಾರಿ ಬಂಡೆ ಹತ್ತೋದಕ್ಕೆ ಹೋಗ್ತಾನೆ, ನಿರ್ಜನವಾದ ಪ್ರದೇಶ, ದೊಡ್ಡ 2 ಬಂಡೆಗಳಿರುತ್ತೆ, ಹತ್ತುತ್ತಾ ಇರ್ತಾನೆ, ಮಿಸ್ ಆಗಿ ಜಾರ್ ಬಿಡ್ತಾನೆ. 2 ಬಂಡೆಗಳ ಮಧ್ಯದಲ್ಲಿ ಹೋಗಿ ಅವನ ಕೈ ಸಿಕ್ಕಾಕೊಂಡ್ಬಿಡುತ್ತೆ. ಕೂಗಿದ್ರು ಯಾರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ, ಸರ್ಕಾರಿ ಐಟಿಐ ಕಾಲೇಜಿನ ಯೋಗನಾಥ್, ಮಲ್ಲಿಕಾರ್ಜುನ್, ಆರ್ಎಸ್ಎಸ್ ಪ್ರಮುಖ ಶಿವಣ್ಣ, ವಕೀಲರ ಸಂಘದ ಅಧ್ಯಕ್ಷ ಗಿರೀಶ್ ಸೇರಿದಂತೆ ಹಲವು ಗಣ್ಯರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.